ಮೈಸೂರು ತಾಲೂಕು ಕಸಬಾ ಹೋಬಳಿ ಕುರುಬಾರಹಳ್ಳಿ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ ಸಿಟಿ ಸರ್ವೆ ಡಾಕ್ಯುಮೆಂಟ್ ಪ್ರಕಾರ 6 ಎಕರೆ 10 ಗುಂಟೆ ಸರ್ಕಾರಿ ಕಟ್ಟೆ ಅಂತೇಳಿ ದಾಖಲೆಗಳಲ್ಲಿ ನಮೂದಾಗಿರುತ್ತದೆ. ಅದರಂತೆ ಈ ಕೆರೆ ಕಟ್ಟೆಯಲ್ಲಿ ಏನು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ದೂರು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ADLR ಅವರು, ಸರ್ವೆ ಸೂಪರ್ವೈಸರ್ ಅವರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್, ನಮ್ಮೆಲ್ಲ ತಂಡ ಇವತ್ತು ಬಂದು ಸಂಪೂರ್ಣ 6 ಎಕರೆ 10 ಗುಂಟೆ ಜಮೀನನ್ನು ಮಾರ್ಕಿಂಗ್ ಮಾಡಿದ್ದೀವಿ. ಈ ಮಾರ್ಕಿಂಗ್ ಪ್ರದೇಶದಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥದ್ದು 3 ಎಕರೆ 17 ಗುಂಟೆ ಏನು ಜಾಗ ಇವರು ಖಾಸಗಿಯವರು ಕ್ಲೈಮ್ ಮಾಡೋ ಆ ಜಾಗ, ಮತ್ತು ಪೀಟರ್ ರಾಣಿ ಅಚ್ಚಮ್ಮ ಅಂತ ಏನು ಕೇಳ್ತಾ ಇದ್ದಾರೆ. ಮತ್ತು ಉಳಿಕೆ ಜಾಗ KC ಲೇಔಟ್ ಏನು ಮಹಾರಾಜರಿಂದ ಕ್ರಯಕ್ಕೆ ಕೊಟ್ಟು KC ಲೇಔಟ್ ಮಾಡಿದ್ದಾರೆ. ಇಲ್ಲಿ ಕೂಡ ಭಾಗಶಃ ಕೆಲವೊಂದು ಮನೆಗಳು, ಒಂದು CS ಸೈಟು ಮತ್ತು ಖಾಲಿ ನಿವೇಶನ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಸದರಿ ಸಂಪೂರ್ಣ ಪ್ರದೇಶವನ್ನು ಮಾರ್ಕಿಂಗ್ ಮಾಡಿದ್ದೀವಿ. ಮಾರ್ಕಿಂಗ್ ಮಾಡಿ ಈಗ ತೆರವು ಮಾಡುವಾಗ ಆ ಜಮೀನಿನ ಮಾಲೀಕರು ಅವ್ರ ಪರವಾಗಿ ಬಂದು ಮನವಿ ಮಾಡ್ಕೊಂಡಿದ್ದಾರೆ. ಇದು ಪ್ರೀಕ್ಯಾಸ್ಟ್ ಇದೆ, ಡ್ಯಾಮೇಜ್ ಆಗ್ತಿದೆ, ನಮ್ಗೆ ಒಂದಿನ ಕಾಲಾವಕಾಶ ಕೊಟ್ಟು ತೆಗಿತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಭಾಗಶಃ ತೆಗೆದಿದ್ದೀವಿ. ಉಳಿದಿದ್ದು ಒನ್ ಡೇ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ನಾಳೆ ಸಂಜೆ ಒಳಗೆ ತೆಗಿಲಿಲ್ಲ ಅಂತಂದರೆ ಸೋಮವಾರ ಬೆಳಗ್ಗೆ ಸಂಪೂರ್ಣವಾಗಿ JCB ತಂದು ಡೆಮಾಲಿಷನ್ ಮಾಡಿ ಸರ್ಕಾರ ತಗೊಳ್ತೀವಿ. ಈಗ ರೀಸೆಂಟ್ಲಿ ನಮ್ಮ ಗಮನಕ್ಕೆ ಬಂತು, ಈ ಥರ ಆಗಿದೆ ಅಂತೇಳಿ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಒಂದು ವರದಿ ಕೂಡ ಕಳಿಸ್ಕೊಟ್ಟಿದ್ವಿ. ಇವತ್ತು ಕಾಲ ನಿಗದಿ ಮಾಡಿ, ಸಮಯ ನಿಗದಿ ಮಾಡಿ ಒತ್ತುವರಿಯನ್ನು ತೆರವು ಈಗ ಮಾರ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಅವರೇ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾವು ದುಡ್ಡು ಇನ್ವೆಸ್ಟ್ ಮಾಡಿದ್ದೀವಿ, ಕಾಲಾವಕಾಶ ಕೊಡಿ ನಮಗೆ ಅಂತೇಳಿ ಕೇಳ್ಕೊಂಡಿದ್ದಾರೆ. ಹಂಗಾಗಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಒಂದು ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. ನಾಳೆ ಸಂಜೆ ಒಳಗೆ ತೆರವು ಮಾಡಲಿಲ್ಲ ಅಂತಂದರೆ ಸೋಮವಾರ ಬೆಳಗ್ಗೆ JCB ತಂದು ನಾವು ಕಂಪ್ಲೀಟ್ ಮಾಡಿ. ಈಗ ಮೂಲ ಕುರುಬಾರಹಳ್ಳಿ ಸರ್ವೆ ನಂಬರ್ 4 ಮೂಲತಃ ಅರಮನೆ ಕಾವಲು ಜಮೀನು. ಮಹಾರಾಜರಿಂದ ಅನೇಕರು ಖರೀದಿಗೆ ತೊಗೊಂಡಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಪ್ಯಾಲೇಸ್ ಎಂಪ್ಲಾಯೀಸ್ಗೆ ಕೊಟ್ಟಿರ್ತಕ್ಕಂಥ KC ಲೇಔಟ್ ಕೂಡ ನೀವೆಲ್ಲ ನೋಡ್ತಾ ಇದ್ದೀರಿ. ಇದರಲ್ಲಿ ಈಗ ನಾವು ಅಳತೆ ಮಾಡಿ ಏನು ನಕಾಶೆ ಅಂತ ನಮಗೆ ಚಿಹ್ನೆ ಇತ್ತು, ಸಿಟಿ ಸರ್ವೆ ಡಾಕ್ಯುಮೆಂಟ್ ಪ್ರಕಾರ ಸರ್ಕಾರಿ ಕಟ್ಟೆ ಅಂತ ಏನಿತ್ತು ಆ ಜಾಗವನ್ನು ಇವತ್ತು ಮಾರ್ಕಿಂಗ್ ಮಾಡಿಸಿದ್ದೀವಿ. ಮಾರ್ಕಿಂಗ್ ಮಾಡಿದಾಗ ನಮಗೆ ಮೇಲ್ನೋಟಕ್ಕೆ ನೀವು ನೋಡ್ತೀರಿ, ಈಗ ಏನು ಬಿದಿರು ಮಳೆ ಬೆಳೆದಿದೆ, ಹಳೇದೊಂದು ಕಟ್ಟೆ ಇದೆ, ಏರಿ ಇದೆ, ಈ ಜಾಗ ಪ್ಲಸ್ ಈ ಸುತ್ತ ಈ ಕಡೆ ಬರ್ತಕ್ಕಂಥ ಲೇಔಟ್ ಮನೆಗಳಾಗೋಗಿದೆ, ಕೆಲವು ಖಾಲಿ ಸೈಟು ಕೂಡ ಇದೆ. ಇಷ್ಟು ಜಾಗನ ಮಾರ್ಕಿಂಗ್ ಮಾಡಿದ್ದೀವಿ. ಈಗ ಮನೆಗಳಾಗಿರೋ ಜಾಗವನ್ನು ಯಾವ ರೀತಿ ಕ್ರಮ ವಹಿಸಬೇಕು ಅಂತೇಳಿ ನಾವು ಮೇಲಧಿಕಾರಿಗಳಿಗೆ, ಕಾನೂನು ತಜ್ಞರ